ಆ ರಾತ್ರಿ ಯಾಕೋ ನಾನು ನಿದ್ದೆ ಬರ್ತಿರ್ಲಿಲ್ಲ. ಸಮಯ ಸುಮಾರು ರಾತ್ರಿ 2 ಗಂಟೆ. ಎಲ್ಲ ಕಡೆ ಕಂಪ್ಲೀಟ್ ಸೈಲೆನ್ಸ್. ಆದರೆ ಸಡನ್ಲಿ ನಮ್ಮ ಮನೆ ಹತ್ತಿರದ ನಾಯಿಗಳು ಜೋರಾಗಿ ಅಳೋಕ್ಕೆ ಶುರು ಮಾಡ್ದವು. ಅವು ಸಾಮಾನ್ಯವಾಗಿ ಬೊಗಳೋ ರೀತಿ ಅಲ್ಲ, ಏನನ್ನೋ ನೋಡಿ ಭಯಪಟ್ಟಂತೆ ಅಥವಾ ಯಾರನ್ನೋ ವಾರ್ನ್ ಮಾಡ್ತಿರುವ ಹಾಗೆ. ನಾನು ಕಿಟಕಿಯಿಂದ ಹೊರಗೆ ನೋಡಿದೆ. ರಸ್ತೆ ಸಂಪೂರ್ಣ ಖಾಲಿ. ಆದರೆ ಮರುದಿನ ಬೆಳಗ್ಗೆ ನನಗೊಂದು ಶಾಕಿಂಗ್ ವಿಷಯ ಗೊತ್ತಾಯಿತು. ನಮ್ಮ ಮನೆ ಹತ್ತಿರದ ಮನೆಯಲ್ಲಿದ್ದ ಒಬ್ಬ ವ್ಯಕ್ತಿ ಆ ರಾತ್ರಿ ಸಾವನ್ನಪ್ಪಿದ್ರು. ಆ ಕ್ಷಣ ನನ್ನ ಮೈಂಡ್ನಲ್ಲಿ ಒಂದೇ ಪ್ರಶ್ನೆ: ನೆನ್ನೆ ರಾತ್ರಿ ನಾಯಿಗಳು ಯಾಕಷ್ಟು ವಿಚಿತ್ರವಾಗಿ ಅಳುತ್ತಿದ್ವು? ಅವುಗಳಿಗೆ ಮೊದಲೇ ಏನಾದರೂ ಗೊತ್ತಿತ್ತಾ? ಆ ಕ್ಯೂರಿಯಾಸಿಟಿಯಿಂದಲೇ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಹಳ್ಳಿ ಕಡೆ ಇಂದಿಗೂ ಒಂದು ಮಾತು ತುಂಬ ಫೇಮಸ್: ನಾಯಿಗಳು ಆತ್ಮಗಳನ್ನು ನೋಡಬಲ್ಲವು. ಹಳೆ ಜನ ಹೇಳ್ತಾರೆ, ರಾತ್ರಿ ನಾಯಿಗಳು ಆಕಾಶದ ಕಡೆ ನೋಡ್ತಾ ಅತ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಅಂತ. ಮರಣ ಸಂಭವಿಸೋ ಮೊದಲು ಅಥವಾ ಆತ್ಮಗಳು ಹಾದು ಹೋಗುವಾಗ ನಾಯಿಗಳು ವಿಚಿತ್ರವಾಗಿ ವರ್ತಿಸ್ತವಂತೆ. ಸೈನ್ಸ್ ಪ್ರಕಾರ ನಾಯಿಗಳು ಮನುಷ್ಯರಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತವೆ. ನಾಯಿಗಳು ಹಿಯರಿಂಗ್ ಪವರ್ ತುಂಬ ಪವರ್ಫುಲ್. ಮನುಷ್ಯರು ಸುಮಾರು 20,000 ಹರ್ಟ್ಸ್, ಆದರೆ ನಾಯಿಗಳು 45,000 ಹರ್ಟ್ಸ್. 45,000 ನಮಗೆ ಕೇಳಿಸದ ಸಣ್ಣ ವೈಬ್ರೇಷನ್ಸ್, ದೂರದ ಹೆಜ್ಜೆಗಳ ಶಬ್ದ ಅಥವಾ ರಾತ್ರಿ ನಡೆಯೋ ಮೂವ್ಮೆಂಟ್ಸ್. ಕೆಲವು ಸೈಂಟಿಸ್ಟ್ಸ್ ಮತ್ತು ಆನಿಮಲ್ ಬಿಹೇವಿಯರ್ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ನಾಯಿಗಳು ಮನುಷ್ಯರ ಬಾಡಿ ಚೇಂಜಸ್ ಕೂಡ ಸೆನ್ಸ್ ಮಾಡಬಲ್ಲವು. ಡಾಗ್ಸ್ ಕ್ಯಾನ್ಸರ್ ಸ್ಮೆಲ್ ಮಾಡಿರುವ ಕೇಸಸ್ ಇವೆ, ಅರ್ಥ್ಕ್ವೇಕ್ ಆಗೋ ಮುಂಚೆಯೂ. ಆದರೆ ಇಲ್ಲೊಂದು ಕ್ವೆಶ್ಚನ್ ಇನ್ನೂ ಉಳಿತದೆ: ಕೆಲವೊಮ್ಮೆ ನಾಯಿಗಳು ಯಾರೂ ಇಲ್ಲದ ಜಾಗದ ಕಡೆ ನೋಡ್ತಾ ಅಳುತ್ತವೆ. ಖಾಲಿ ರಸ್ತೆ, ಕತ್ತಲೆ ಮೂಲೆ ಅಥವಾ ಎಂಟಿ ಹೌಸ್, ಅವು ಏನನ್ನು ನೋಡ್ತವೆ? ಸೈಕಾಲಜಿ ಪ್ರಕಾರ ಡಾರ್ಕ್ನೆಸ್ ಪ್ಲಸ್ ಅನ್ನೋನ್ ಸೌಂಡ್ಸ್ ಈಕ್ವಲ್ಸ್ ಫಿಯರ್. ನೆಗೆಟಿವ್ ಥಾಟ್ಸ್ ಇಮ್ಯಾಜಿನ್ ಮಾಡ್ತದೆ. ಇವತ್ತಿಗೂ ಆ ರಾತ್ರಿ ನನಗೆ ಕ್ಲಿಯರ್ ಆಗಿ ನೆನಪಿದೆ. ಆ ಸೈಲೆನ್ಸ್, ಆ ನಾಯಿಗಳ ಶಬ್ದ ಮತ್ತು ಮರುದಿನ ಬಂದ ಆ ಸುದ್ದಿ. ಸೈನ್ಸ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡಲಾಗದ ಕೆಲವು ವಿಷಯಗಳು ಇರ್ಬೋದು. ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಲೈಫ್ನಲ್ಲಿ ಇಂತಹ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ನಲ್ಲಿ ಹೇಳಿ. ಮಿಸ್ಟರ್ ಮಿಸ್ಟರೀಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ.